ಹಾಯ್ ಹಲೋ ನಮಸ್ತೆ ಲಾಸ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಮಟನ್ ಸಾಂಬಾರ್ ಮಂಡ್ಯ ಸ್ಟೈಲ್ನಲ್ಲಿ ಮಾಡ್ತಿರೋದು. ಯಾಕೆಂದರೆ ನಾವು ಮಂಡ್ಯ ಬರೋಲ್ಲ, ಅದಕ್ಕೋಸ್ಕರ ನಮ್ಮ ಮನೇಲಿ ಮಾಡ್ತಿರೋದು. ಮಂಡ್ಯ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ ತೋರಿಸ್ತೀನಿ. ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಕೊನೆ ಗಂಟೆ ನೋಡಿದರೆ ನಿಮಗೊಂದು ಐಡಿಯಾ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನಗೆ 7 kg ಮಟನ್ ತೊಗೊಂಡಿದ್ದೀವಿ. ಈಗ ಅದಕ್ಕೆ ಏನೇನು ಬೇಕಂತಾರೆ, ಬೆಳ್ಳುಳ್ಳಿ ಅರ್ಧ kg, ಶುಂಠಿ ಒಂದು 3-4 ಇದ್ದರೆ ಸಾಕು. ಅದನ್ನು ಸಣ್ಣಕ್ಕೆ ತೊಳೆದು ಕಟ್ ಮಾಡ್ಕೊಂಡು ಮಡಿಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಒಂದು 1/4 kg, ಅರ್ಧ ಕಟ್ಟಷ್ಟು ಕೊತ್ತಂಬರಿ ಮತ್ತು ಪುದೀನ. ಈರುಳ್ಳಿ 1 kg, ನಾನು ಅಷ್ಟು 4 ಮುಂಚೆನೇ ಮಡಿಕೊಂಡಿದ್ದೀನಿ. ಅರ್ಧ kgಗಿಂತ ಕಮ್ಮಿ ಸ್ವಲ್ಪ ಕಡಲೆ, ನಾನು 4 ಕಾಯಿ ತೊಗೊಂಡಿದ್ದೀನಿ. 4 ಟೊಮಟೆ ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ. ಚಕ್ಕೆ ಲವಂಗ 100 ಗ್ರಾಮು, 2 ಸೇರಿ 100 ಗ್ರಾಮ್ ತೊಗೊಳ್ಳಿ. ಇವಾಗ ಎಲ್ಲನೂ ಗ್ರೈಂಡ್ ಮಾಡ್ಕೊಬೇಕು. ಚಕ್ಕೆ ಲವಂಗ ಸಪ್ರೇಟು ಮಡಿಕೊಬೇಕು ನೋಡಿ, ಅದೇ ಸಪ್ರೇಟು. ಎಲ್ಲನೂ ಒಂದಿದ್ರಲ್ಲಿ ಮಿಕ್ಸ್ ಮಾಡೋಕೆ ಹೋಗಬಾರ್ದು. ಬೆಳ್ಳುಳ್ಳಿನೂ ಅಷ್ಟೇ, ಬೆಳ್ಳುಳ್ಳಿನ ಸಪ್ರೇಟಾಗಿ ಮಡಿಕೊಬೇಕು. ನಾನು ಬೆಳ್ಳುಳ್ಳಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಅದು ಜಾಸ್ತಿ ತಳ ಹಿಡಿತದೆ. ಅದಕ್ಕೋಸ್ಕರ ನಾವು ಸಪ್ರೇಟಾಗೆಲ್ಲ ಮಡಿಕೋತೀವಿ ನೋಡಿ. ಇದನ್ನು ಅಷ್ಟೇ ಸಪ್ರೇಟಾಗಿ ಮಡಿಕೋಬೇಕು. ಇವಾಗ ಶುಂಠಿನೂ ಗ್ರೈಂಡ್ ಮಾಡಿಕೊಂಡೆ, ಅದನ್ನು ಅಷ್ಟೇ ಮಾಡಿಕೊಂಡಾಯಿತು. ಇವಾಗ ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ 3 ಒಂದರೊಳಗೆ ಹಾಕ್ಕೊಂಡು ರುಬ್ಕೊಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ. ಇವಾಗ ಅದನ್ನು ಒಂದು ಗ್ರೈಂಡ್ರೊಳಗೆ ಹಾಕ್ಕೊಂಡೆ. ಈಗ ಅದೇ ಥರ ಎಲ್ಲನೂ ರುಬ್ಬಿ ಒಂದರೊಳಗೆ ಹಾಕೋತೀರಿ. ಇವಾಗ ಈರುಳ್ಳಿ, ಎಣ್ಣೆ ನೋಡೋದಷ್ಟೇ ನೋಡಿ ಹಾಕ್ಕೊಂಡು ಸ್ವಲ್ಪ ನೀರು, ಯಾಕೆಂದರೆ ಅದು ನೀರು ಬಿಟ್ಕೊಳ್ತಲ್ವ, ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಂಡು ನೋಡಿ. ಈ ಥರ ಗ್ರೈಂಡ್ ಮಾಡಿಕೊಂಡು ಮಡಿಕೋತೀನಿ. ಅದೇ ಥರ ಎಲ್ಲನೂ ಈರುಳ್ಳಿನೂ ಅದೇ ಥರ ರುಬ್ಕೊಂಡು ಹಾಕೋತೀನಿ. ಫಸ್ಟ್ ಆಗಿರೋದಕ್ಕೆ ಕಲರಾಗಿ ಬಂದಿದೆ ಅಷ್ಟೇ. ಈ ಥರ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೀವೇ ಇನ್ನೊಂದು ಸಲಗೆ ಇನ್ನೂ ಇಷ್ಟಪಟ್ಟು ಮಾಡ್ಕೋತೀರ. ನೀವೇನೆ ಸೇಮ್ ಭಟ್ರು ಮಾಡಿರೋ ಥರನೇ ಇರುತ್ತೆ. ನಾನು ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ, ಯಾಕೆಂದರೆ ಅಷ್ಟನ್ನ ಎಲ್ಲ ಮೇಲೆ ಕೆಳಗೆ ಆಗಿರುತ್ತಲ್ಲ, ಅದಕ್ಕೋಸ್ಕರ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ಟೊಮಟೆ ಹಣ್ಣು ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಇಟ್ಕೋತೀನಿ. ಈಗ ಕಾಯಿ ಮತ್ತು ಕಡಲೆ 2 ಮಿಕ್ಸಲ್ಲಿದೆ. ಮುಂಚೆನೇ ಮಿಕ್ಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇವಾಗ ಕಾಯಿ ಕಡಲೆ 2 ಒಂದರೊಳಗೆ ಹಾಕಿ ರುಬ್ಕೊಂಡು ಅದನ್ನು ಸೈಡಿಗೆ ಮಾಡ್ಕೋಬೇಕು. ಅದೇ ಥರ ಎಲ್ಲನೂ ರುಬ್ಕೋತೀನಿ. ನೋಡಿ, ಇವಾಗ ಎಲ್ಲ ರುಬ್ಕೊಂಡಾಯಿತು. ಈಗ ಬಾಣಲಿಗೆ ಎಣ್ಣೆ ಹಾಕಿದ್ದೆ. ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ನಾನೇ ಮಟನ್ ಹಾಕೋತಾ ಇದ್ದೀನಿ ನೋಡಿ. ನಾನು ಬೆಳ್ಳುಳ್ಳಿದೇನು ಫಸ್ಟ್ ಹಾಕಿಲ್ಲ, ಬರೀ ಈರುಳ್ಳಿದು ಮಾತ್ರ ಹಾಕಿರೋದು. ಈರುಳ್ಳಿ ಹಾಕಿ ಮಟನ್ ಹಾಕೋತಾ ಇದ್ದೀವಿ. ಇದರಲ್ಲೇ ಅರ್ಧ ಬೆಂದೋಗುತ್ತೆ ಮಾಂಸ, ಹಾಗಾಗಿ ಜಾಸ್ತಿ ಬೇಯಿಸೋವಂಥ ಏನು ಅವಶ್ಯಕತೆ ಇರಲ್ಲ. ಇದರಲ್ಲೇ ಚೆನ್ನಾಗಿ ಬೇಯಿಸ್ಬಿಟ್ರೆ ಸಾಂಬಾರಲ್ಲಿ ನೀರು ಹಾಕಿದ್ಮೇಲೆ ಸ್ವಲ್ಪ ಬೇಯಿಸಿದ್ರೆ ಮತ್ತು ಅದೇ ಕಾವಲ್ಲಿ ಸ್ವಲ್ಪ ಬೇಯ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀವಿ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪು ಇತ್ತಲ್ಲ, ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಇವಾಗ ಅದನ್ನು ಹಾಕ್ಕೋತಾ ಇದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು
ನೋಡಿ ಆ ಥರ ಮಿಕ್ಸ್ ಮಾಡಬೇಕು ನೀಟಾಗಿ. ದೊಡ್ಡ ದೇಕ್ಷಿ ಅಲ್ವಾ ಅದು, ಅದಕ್ಕೋಸ್ಕರ ಆ ಥರ ಮಿಕ್ಸ್ ಮಾಡ್ಕೊಬೇಕು. ಆವಾಗ ಖಾರ ಎಲ್ಲ ಚೆನ್ನಾಗಿ ಮಾಂಸಕ್ಕೆ ಹಿಡ್ಕೊಳ್ಳುತ್ತೆ. ಈಗ ಮುಚ್ಚಬೇಕು. ಮುಚ್ಚಾದ್ಮೇಲೆ ನೋಡಿ ಹೇಗೆ ಕುದೀತಾ ಇದೆ ಅಂತ. ಹಾಗೆ ಚೆನ್ನಾಗೆ ನೀರು ಬಿಟ್ಕೊಳ್ಳೋ ಗಂಟ ಬೇಯಿಸಿ ತಿರ್ಗೋ ಆ ಥರ ತಿರುಗಬೇಕು. ನಾವು ಯುಗಾದಿ ಹಬ್ಬ ಏನೇ ಹಬ್ಬ ಬಂದ್ರೂ ಇದೇ ಥರನೇ ಮಾಡೋದು. ಅದಕ್ಕೋಸ್ಕರ ನಿಮ್ಮ ಹತ್ರನೂ ಸಹ ಶೇರ್ ಮಾಡ್ಕೋತಾ ಇದ್ದೀನಿ. ನೀವೂ ಸಹ ಮಾಡ್ಕೊಳ್ಬೋದು ಈ ಥರ. ನೋಡಿ ಉಪ್ಪು, ಯಾಕೆ ಅಂದರೆ ಇವಾಗ ಉಪ್ಪು ಹಾಕ್ಕೊಂಡ್ರೆ ಮಾಂಸಕ್ಕೆ ಸ್ವಲ್ಪ ಹಿಡಿಯುತ್ತೆ ಮತ್ತು ಬೇಗ ಬೇಯ್ತದೆ ಅನ್ನೋಕ್ಕೋಸ್ಕರ ಈಗ ಸ್ವಲ್ಪ ಒಗ್ಗರಣೆ ಸ್ವಲ್ಪ ಉಪ್ಪು ಹಾಕೋತೀವಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ತಳತ್ತು ಬಿಡುತ್ತದು. ಓಕೆ, ತಿರ್ಗಾ ಮುಚ್ಚುತ್ತೀವಿ. ಅದು ದೊಡ್ಡ ಒಲೆ ಅಲ್ವಾ, ಅದಕ್ಕೆ ತಲೆ ಹಿಡ್ದು ಬಿಡುತ್ತೆ ಅಂದ್ಬಿಟ್ಟು ಆವಾಗ ಸ್ವಲ್ಪ ಹೊತ್ತು ಮುಚ್ಚಿ ಎತ್ತಿ ನೋಡಿ ಈ ಥರ ಗೊತ್ತಾಗ್ತಿದೆ. ಇವಾಗಲೂ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನೀರು ಹಾಲು ಎಷ್ಟು ಬಿಟ್ಟಿದೆ ಅದರಲ್ಲಿ. ಹಾಗೆ ನೀರು ಬಿಡೋ ಗಂಟೆ ಚೆನ್ನಾಗೆ ಬೇಯಿಸ್ತಾನೇ ಇರಬೇಕು ಅದನ್ನು. ನೋಡ್ತಿದ್ದೀರಲ್ಲ ಹೇಗೆ ಬೇಯ್ತಾ ಇದೆ ಅಂತ. ಇನ್ನೂ ಅದಕ್ಕೆ ಏನೂ ಹಾಕೇ ಇಲ್ಲ, ಬರೀ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿರೋದು ಅದರೊಳಗಡೆ. ಒಗ್ಗರಣೆಲಿ ಹಾಲೆ ಸ್ವಲ್ಪ ಚೆನ್ನಾಗಿ ಖಾರ ಎಲ್ಲ ಇಟ್ಕೊಂಡಿದೆ. ನಾವು ಹೋಟ್ಲಲ್ಲೂ ಸೇಮ್ ಇದೇ ಥರನೇ ಮಾಡೋದು. ನೀವು ಸ್ವಲ್ಪ ಮನೆಯಲ್ಲಿ ಒಂದು ಸಲ ಮಾಡ್ಕೊಂಡು ಊಟ ಮಾಡಿ ಹಬ್ಬಗಳಲ್ಲಿ, ಹೇಗಿರುತ್ತೋ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ, ಆಯಿತಾ. ಇವಾಗ ಶುಂಠಿ ಅದನ್ನು ಅಷ್ಟೇ ಅದನ್ನು ಹಾಕ್ಕೊಂಡು, ಬೆಳ್ಳುಳ್ಳಿ ಇತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ತಿರುಗ್ತಾ ಇದ್ದೀವಿ. ಏಕೆ ಅಂತಂದರೆ ಅದು ಮುಂಚೆ ಹಾಕ್ಬಿಟ್ರೆ ತಳದು ಬಿಡುತ್ತೆ, ಅದಕ್ಕೋಸ್ಕರ ನಾವು ಇವಾಗ ಹಾಕ್ಕೊಳ್ಳೋದು. ಅದನ್ನು ಹಾಕ್ಕೊಂಡು ಎಲ್ಲ ಫುಲ್ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಚಕ್ಕೆ ಲವಂಗದ ಪುಡಿ ಹಾಕ್ಕೋತಿದ್ದೀವಿ. ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ ಅಲ್ಲೇ ಎಷ್ಟು ನೀರು ಬಿಟ್ಕೊಂಡಿದೆ. ನೀರು ಹಾಕು, ನಾನು ಬಿಸಿನೀರು ಹಾಕ್ಕೋತೀನಿ, ತಣ್ಣೀರು ಹಾಕ್ಕೊಳ್ಳೋದು, ಯಾಕೆಂದರೆ ಬೇಗ ಸಾಂಬಾರು ಆಯ್ತದೆ. ನೋಡಿ ಇವಾಗ ನಾನು ಸಾಂಬಾರು ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪೌಡ್ರು ಒಂದು 3-4 ಸ್ಪೂನ್ ಹಾಕ್ಕೋತೀನಿ ಸೌಟಲ್ಲಿ. 3 ಸ್ಪೂನ್ ಆಯಿತು ನೋಡಿ, 4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ 4-5 ಸ್ಪೂನ್ ಹಾಕ್ಕೊಂಡು ಸೌಟು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು, ಯಾಕೆಂದರೆ ಖಾರದ ಪುಡಿಲಿ ತೆಂಗಿ ಇದಿರ್ತಲ್ಲ, ಮೆಣಸಿನ್ಕಾಯಿ ಶುಂಠಿ ಎಲ್ಲ ಸ್ವಲ್ಪ ಖಾರ ಖಾರನೇ ಇರುತ್ತೆ, ಅದಕ್ಕೋಸ್ಕರ ನೀವು ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಬಿಸಿನೀರು ಕಾಯಕ್ಕಿಟ್ಟಿದ್ದೆ, ಆ ಬಿಸಿನೀರ ಹಾಕ್ಕೋತಿದ್ದೀವಿ. ಹಾಕ್ಕೊಂಬಿಟ್ಟು ಇವಾಗ ಪೂರ ಮಿಕ್ಸ್ ಮಾಡ್ತೀವಿ. ಇನ್ನೊಂದು ಸಲ ಮಿಕ್ಸ್ ಮಾಡಿ. ನೋಡಿ ಈಗ ಉಪ್ಪು ಖಾರ ಎಲ್ಲ ಖಾರದ ಪುಡಿ ಎಲ್ಲನೂ ಸುದ ಬೇಯ್ತದೆ. ಇವಾಗ ಅಡಿಕೆ ಹಾಕಿದ್ರೆ ಮಟನ್ ಬೇಗ ಬೇಯುತ್ತಂತೆ, ಅದಕ್ಕೋಸ್ಕರ ನಾವು 4 ಅಡಿಕೆ ಗೋಟು ಹಾಕಿದ್ದೀವಿ. ನೋಡಿ ನಿಮ್ಗೆ ಎಷ್ಟು ಬೇಕು ಸಾಂಬಾರು ಅದನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೋಡಿ ಅಲ್ಲಿ ಬಿಸಿನೀರು ನೋಡಿ ಕಾಯಕ್ಕಿಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಬಿಸಿನೀರು ಕಾಯಕ್ಕಿಟ್ಟಿದ್ದೀವಿ. ನೋಡಿ ಇವಾಗ ನೋಡಿ ಹೆಂಗೆ ಬೇಯ್ತಾ ಇದೆಯಲ್ಲ. ಈಗ 3/4 ಭಾಗ ಹಾಲೆ ಸಾಂಬಾರು ರೆಡಿಯಾಗಿದೆ. ಈಗ ಟೊಮೊಟೊ ಹಣ್ಣು ಹಾಕೋತಾ ಇದ್ದೀವಿ. ಟೊಮೊಟೊ ಹಣ್ಣು ಹಾಕ್ಕೊಂಡು ಅದೇ ಥರ ಮಿಕ್ಸ್ ಮಾಡ್ತೀನಿ. ನೋಡಿ ಮಿಕ್ಸ್ ಆಗಿದೆ. ನೀಟಾಗಿ ಯಾವಾಗಲೂ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ತಳಿ ಹಿಡಿದ್ಬಿಟ್ರೆ ಅದು ಸಾಂಬಾರು ಟೇಸ್ಟೆಲ್ಲ ಹೊರಟೋಗ್ಬಿಡುತ್ತೆ. ನೋಡಿ ಈಗ ಕಡಲೆಕಾಯಿ ಇತ್ತಲ್ಲ ಅದನ್ನು ಹುಯ್ದುಬಿಟ್ಟು ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಹೊತ್ತು ಬೇಯಿಸಿ. ಬೆಂದಿಲ್ಲ ಅಂತ ಅಂದರೆ ಇನ್ನು ಅದು ಕಾವ್ಗೆನೇ ಸ್ವಲ್ಪ ಬೇಯ್ಕೊಳ್ಳುತ್ತೆ, ಹಂಗೆ ಬೇಯಿಸಿಲ್ಲ ಅಂದರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ.
ನೋಡಿ ನೋಡಿ ಫೈನಲಾಗಿ ಈ ಥರ ಬಂದಿದೆ. ಸಾಂಬಾರು ರೆಡಿ ಆಗಿದೆ ನಮ್ದು ಆಲ್ಮೋಸ್ಟು. ನೀವು ಒಂದ್ಸಲ ಟ್ರೈ ಮಾಡಿ. ನೋಡಿ ಸಾಂಬಾರು ರೆಡಿ, ಫೈನಲಾಗಿ ಈ ಥರ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.